ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾಡ್ಕೊಂತ ಇದ್ದಂದ್ರೆ ನನ್ನ ಜನ ನಾನು 3 ಸತಿ ಎಮ್ ಎಲ್ ಎ ಮಾಡ್ತಿದ್ರ, 3 ಸತಿ ಮಂತ್ರಿ ಮಾಡ್ತಿದ್ರ, 5 ಸತಿ ಎಮ್ ಎಲ್ ಎ ಆಗ್ಯಾರ ಇವರು ಸ್ವಾಮಿಗಳು. ನಾನು ಅವ್ರು ಹೇಳ್ಕೊಂತ ಒಂದಂದ್ರೆ ಈಗ ಸ್ವಾಮಿ ಡ್ರೆಸ್ ಕಳಿಸಿದ ಮೇಲೆ ಹೇಳ್ತೀನಿ ಎಲ್ಲ ಸ್ಟೋರಿ ಅವ್ರು ಏನೇನದಾವ ಅಂತಂದು. ನಾನು ಸುಮ್ಮನಿರೋಂಥ ಪ್ರಶ್ನೆ ಇಲ್ಲ, ಯಾರು ಹೇಳಿದ್ರು ಕೇಳಂಗಿಲ್ಲ. ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ, ಕೇಸ್ ಹಾಕಿ ನನಗೇನಾದರೂ ನನಗೆ ರಾಜಕೀಯವಾಗಿ ನಾನು ತೊಂದರೆ ಆಗಿ ನಾನು ಸಹಿಸ್ಕೊಳ್ಳಂಗಿಲ್ಲ. ಏನಂತ ತಿಳ್ಕೊಂಡಿದ್ದಾರೆ ಸ್ವಾಮಿಗಳು. ಇವ್ರಿಗೆ ಅನುದಾನ ಕೇಳಿದ್ರೆ ನಮ್ಮ ಅನುದಾನ ಕೇಳಿದ್ರೆ ಕಾನೂನು ರೀತಿಯೊಳಗೆ ನೀತಿಯೊಳಗೆ ನಾವು ಅನುದಾನ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಎಷ್ಟು ಮಂದಿ ಕೊಟ್ಟಿಲ್ಲ? ಇವ್ರು ಹೇಳ್ತಾರೆ 190 ಕೊಟ್ಟು. ಹೌದು, ಕೊಟ್ಟಿದ್ದೀನಿ, ತಪ್ಪೇನಿದೆ? ನಿಮಗೆ ಕೊಡಬಾರ್ದು ಅಂತ ಹಣಕಾಸು ಆರ್ಥಿಕ ಇಲಾಖೆನೇ ಅಂದರೆ ಬೊಮ್ಮೆಯವರೇ ಹೇಳಿದ ಮೇಲೆ ನಾನೇ ಕೊಡಬೇಕು. ಒಂದು ಯಾವುದೇ ಗ್ರ್ಯಾಂಟನ್ನು ಅನುದಾನವನ್ನು ಕೊಡಬೇಕಾಗ್ತಂದ್ರೆ ಅದಕ್ಕೆ ತಂದೆ ಆದಂಥ ರೀತಿ ನೀತಿಗಳು ಅದಾವೆ. ಆ ರೀತಿ ನೀತಿ ಒಳಗೆ ನಾವು ಕೊಡಬೇಕು. ಕೋಟಿ ಕೊಡ್ತೀವೋ, 50 ಲಕ್ಷ ಕೊಡ್ತೀವೋ, 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ. ಇದನ್ನೆಲ್ಲ ತಿಳ್ಕೊಂಡು ನಮಗೆ ಅನುಕೂಲಕ್ಕೆ ಅವ್ರು ಏನು ಮಾಡ್ಯಾರ, ರಾಜಕಾರಣಿಯಿಂದ ಇದನ್ನೇ ಮಾಡ್ಕೊತ ಬರ್ತಾರ. ಅನುದಾನ ತೆಗಿತ ಮಾಡ್ಯಾರ. ಮಂತ್ರಿ ಇದು ಸ್ವಾಮಿ ಆಗಿದ್ದು ಅದೇ ಕೆಲಸ ಮಾಡೋದ್ರಲ್ಲಿ ಬೇಡ. ದಯಮಾಡಿ ಸ್ವಾಮಿಗಳು ನೀವು ಆ ಬಟ್ಟೆ ಕಳಿಸಿದ್ರೆ ನಾನು ಹೇಳ್ತೀನಿ, ಭಾಳ ಚೆನ್ನಾಗಿ ಹೇಳ್ತೀನಿ ನಿಮಗೆಲ್ಲರಿಗೂ. ಯಾರು ಅಲ್ಲಿ ಯಾರಿಗೆಲ್ಲ ಅಹಿಂಸಕ ಕಾರ್ಮಿಕರ ಸಂಘ ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಮಂತ್ರಿ ನೌಕರರನ್ನು ಅಲ್ಲಿವರೆಗೆ ಹೋರಾಟ, ಅಲ್ಲಿವರೆಗೆ ಹೋರಾಟ. ಕಾರ್ಮಿಕ ವಿರೋಧ ನೀತಿಗೆ ಇವತ್ತೇನು ಇಡೀ ರಾಷ್ಟ್ರವ್ಯಾಪಿ JCTU ಅದೇ ರೀತಿ SKM ಇಡೀ ರಾಷ್ಟ್ರವ್ಯಾಪಿಯನ್ನು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಯಾವ ರೀತಿ ರೈತ ವಿರೋಧಿ ನೀತಿಗೆ ತರ್ತಾ ಇದ್ದಾರೆ. ಈಗ ವಿರೋಧಿಸ್ಬಿಟ್ಟು ಇಡೀ ರಾಷ್ಟ್ರವ್ಯಾಪಿ ಎಲ್ಲಾ ಕಾರ್ಮಿಕರು ಆಲ್ಮೋಸ್ಟ್ 25 ಕೋಟಿ ಬರ್ ಹೋಗೋಣ ಬೇಡ ಸಾಕಿಷ್ಟ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.